ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮಾಪ್ತಳ್ಳಿ ಯಲ್ಲಮ್ಮ ಅಂತಲೂ ಕರೀತಾರೆ. ಈ ದೇವಸ್ಥಾನ ರಾಯಚೂರು ಜಿಲ್ಲೆಯಲ್ಲಿ ಇರೋದ್ರಿಂದ ನಾವು ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡಿ ನಾವು ನಮ್ಮ ಅಣ್ಣನ ಮನೆಗೆ ಬಂದು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಾವು ಬಳ್ಳಾರಿ ಡಿಸ್ಟಿಕ್ಕಿಂದ ಇವಾಗ ರಾಯಚೂರಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ತುಂಬಾ ದೂರ ಅಂತ ಹೇಳ್ಬೋದು. ಹಾಗಾಗಿ ನಾವೊಂದು ಪ್ರೈವೇಟ್ ವೆಹಿಕಲ್ನ ಬುಕ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ನಾವು ಈಗ ರಾಯಚೂರಿಗೆ ಹೋಗ್ತಾ ಇದ್ದೀವಿ. ತುಂಬಾ ದೂರ ಆಗಿರೋದ್ರಿಂದ ನಾವು ಮಂಡೇಲಿ ರಿಟರ್ನ್ ಬರಲಿಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲೇ ನಾವು ಸ್ಟೇ ಮಾಡಿ ಮಾರನೇ ದಿವಸ ನಾವು ಬರಲಿಕ್ಕಿದೆ. ಹಾಗಾಗಿ ನಮಗೆ ಬೇಕಾಗಿರೋಂತಹ ಎಲ್ಲ ಒಂದು ಬೇಸಿಕ್ ನೀಡ್ಸ್ ಎಲ್ಲ ನಾವು ಲಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡಿದ್ದೀವಿ. ಹಾಗೆ ದೇವ್ರಿಗೂ ನೈವೇದ್ಯ ಮಾಡಿಕೊಂಡು ಮನೆಯಿಂದನೇ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ತುಂಬಾ ವಿಶಾಲವಾದ ಜಾಗ ಇರೋದ್ರಿಂದ ಹೊಲ ಗದ್ದೆ ಎಲ್ಲ ಇರುತ್ತೆ. ಹಾಗಾಗಿ ತುಂಬಾ ಎಂಜಾಯ್ ಮಾಡಿಕೊಂಡು ಒಂದು ದೇವಸ್ಥಾನ ನೋಡಿಕೊಂಡು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೊರಟಿದ್ದೀವಿ. ಮಕ್ಕಳೆಲ್ಲ ನಾವು ಹಿಂದೆ ಕೂಡಿಸ್ಕೊಂಡಿದ್ದೀವಿ. ಅವರೆಲ್ಲ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ವೆಹಿಕಲ್ ಬಂದ್ಬಿಟ್ಟು ಕ್ರಷರ್ ಅಂತ ಹೇಳ್ತಾರೆ. ನಮ್ಮ ಹಳ್ಳಿ ಕಡೆ ಈ ಒಂದು ಗಾಡಿನ ಕ್ರಷರ್ ಅಂತ ಹೇಳ್ತಾರೆ. ಮಿನಿಮಮ್ ಒಂದು 14 ಸೀಟರ್ ಅಂತ ಹೇಳ್ಬೋದು. ಮಕ್ಕಳ ಜೊತೆ ಹೋಗ್ತಾ ಇರೋದು ತುಂಬಾ ಖುಷಿ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾವು ಮಕ್ಕಳನ್ನೆಲ್ಲ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಮೊದಲನೇದಾಗಿ ನಾವು ನೈವೇದ್ಯಕ್ಕೆ ತಾಟನ್ನ ರೆಡಿ ಮಾಡ್ಕೊತಾ ಇದ್ವಿ. ಯಲ್ಲಮ್ಮಂಗೆ ಪ್ರಿಯವಾದ ಹೋಳಿಗೆ, ಬದನೆಕಾಯಿ, ಕಾಳು ಪಲ್ಯ, ಹಾಗೆ ಸಜ್ಜಿ ಕಡುಬು ಎಲ್ಲ ಪ್ಲೇಟ್ಗೆ ನಮ್ಮಮ್ಮ ಹಾಕಿ ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ರು. ಮೊದಲನೇದಾಗಿ ಯಲ್ಲಮ್ಮಂಗೆ ಹಾಗೂ ಯಲ್ಲಮ್ಮನ ಮಗನಾದ ಪರಶುರಾಮ್ ಅವ್ರಿಗೆ ನೈವೇದ್ಯನ ತೋರಿಸಿ ನಂತರ ಅಲ್ಲಿರುವಂತಹ 5 ಜೋಗಮ್ಮದೇರಿಗೆ ಮಡ್ಲಿಗೆ ಬೇಕಾಗಿರೋ ಸಾಮಾನುಗಳೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಮೊದಲನೇದಾಗಿ ದೇವ್ರಿಗೆ ನೈವೇದ್ಯ ಎಲ್ಲ ಕೊಟ್ಟ ನಂತರ ನಾವು ಉಪವಾಸ ಇದ್ದವರೆಲ್ಲ ದೇವ್ರ ನೈವೇದ್ಯನ ತಗೊಂಡು ನಾವು ಉಪವಾಸ ಮುರಿದ್ವಿ. ನಮ್ಮಮ್ಮ ಎಲ್ಲರಿಗೂ ದೇವ್ರ ಪ್ರಸಾದನ ಕೊಡ್ತಾಯಿದ್ರು. ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ. ರೇಣುಕಾ ಯಲ್ಲಮ್ಮನ ತೇರು ಎಳಿತಾರೆ. ನಾವು ಸಣ್ಣವ್ರು ಇರಬೇಕಾದ್ರೆ ನಮ್ಮ ಅಜ್ಜಿ ಜೊತೆ ನಾವು ಜಾತ್ರೆಗೆ ಬರ್ತಿದ್ದು ನೆನಪು. ಈ ಸತಿನೂ ನಾವು ಎಲ್ಲರೂ ಫ್ಯಾಮಿಲಿ ಎಲ್ಲ ಜಾತ್ರೆಗೆ ಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ಜಾತ್ರೆ ಟೈಮಲ್ಲಿ ತುಂಬಾ ಕ್ರೌಡ್ ಇರೋದ್ರಿಂದ ತೇರು ಎಳಿಬೇಕಾದ್ರೆ ತುಂಬಾ ಗದ್ದಲ. ಅಲ್ಲಿ ಗದ್ದಲದಲ್ಲಿ ನಾವು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ಗದ್ದಲ ಇರುತ್ತೆ. ಹಾಗಾಗಿ ನಾವು ಅದಕ್ಕೆ ಜಾತ್ರೆ ಟೈಮ್ ಹೋಗೋದು ಬೇಡ ಅಂದ್ಬಿಟ್ಟು ನಾವು ಅಮಾವಾಸ್ಯೆ ಟೈಮಲ್ಲೇ ನಾವು ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ದೇವ್ರನ್ನ ನೋಡಿಕೊಂಡು ಅಲ್ಲಿ ಒಂದಿನ ದೇವ್ರ ಸನ್ನಿಧಿಲಿ ಮಲ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಜಾತ್ರೆಗೆ ಹಿಂದಿನ ದಿನ ಒಂದು ವಾರಕ್ಕೆ ಮುಂಚೆ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ. ನಾವು ಅಂದ್ಕೊಂಡಂಗೆ ನೆಮ್ಮದಿಯಾಗಿ ದೇವ್ರ ದರ್ಶನ ಆಗಿ ನಮ್ಮ ಹರಕೆನೆಲ್ಲ ತೀರಿಸಿ ನಾವು ಎಲ್ಲರೂ ನೈವೇದ್ಯ ಪ್ರಸಾದನೆಲ್ಲ ತೊಗೊಂಡು ಊಟಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ನಾವು ಅಡುಗೆ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೆ ರಾತ್ರಿಗೆ ಊಟಕ್ಕೆ ಏನೇನು ಬೇಕೋ ಅದೆಲ್ಲ ಅಡುಗೆ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಈಗ ದೇವಸ್ಥಾನ ದರ್ಶನ ಎಲ್ಲ ಮುಗೀತು. ಈಗ ನಾವು ಹೊರಗಡೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಪ್ಲೇಸಲ್ಲಿ ಕೂತ್ಕೊಂಡ್ಬಿಟ್ಟು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲೆಲ್ಲ ಬಯಲಿರೋದ್ರಿಂದ ತುಂಬ ಚೆನ್ನಾಗಿತ್ತು ಪ್ಲೇಸು. ಹಾಗಾಗಿ ಅಲ್ಲೇ ಚಾಪೆ ಹಾಸ್ಕೊಂಡು ಎಲ್ಲರೂ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಮಕ್ಕಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಮನೆಯಿಂದನೇ ಮಾಡ್ಕೊಂಬಂದಿರೋಂಥ ಊಟ ಎಲ್ಲ ಇಷ್ಟಪಟ್ಟು ತಿಂತಾಯಿದ್ರು. ಹೋಳಿಗೆ, ಬದನೆಕಾಯಿ ಪಲ್ಯ, ಸಜ್ಜಿ ಕಡುಬು, ಹೋಳಿಗೆ ಸಾರು ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ಖುಷಿಪಟ್ಟು ಊಟ ಮಾಡ್ತಾಯಿದ್ರು. ತುಂಬಾ ಟಯರ್ಡ್ ಆಗಿತ್ತು ಟ್ರಾವೆಲ್ ಮಾಡಿ. ಫೈನಲಿ ದೇವ್ರ ದರ್ಶನ ಆಗಿ ಈಗೆಲ್ಲರೂ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಈ ಥರ ಒಂದು ಓಪನ್ ಪ್ಲೇಸಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿದ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಅಂತ ಹೇಳ್ಬೋದು. ಮಕ್ಕಳದು ದೊಡ್ಡವ್ರದ್ದೆಲ್ಲ ಊಟ ಆದಮೇಲೆ ನಾವು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ವರ್ಷಗಳಾಗೋಗಿತ್ತು ನಾವು ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗಿ. ನಾವು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ದೇವಸ್ಥಾನಕ್ಕೆ ಹೋಗಬೇಕಂತ, ಆದರೆ ಟೈಮ್ ಬರ್ತಿರ್ಲಿಲ್ಲ. ಫೈನಲಿ ಇವಾಗ ಟೈಮ್ ಕೂಡ ಬಂತು ಅಂತ ಹೇಳ್ಬೋದು. ನಾವು ಅಂದ್ಕೊಂಡಂಗೆ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಅಂದ್ಕೊಂಡಿದ್ದ ಹರಕೆನೆಲ್ಲ ತೀರಿಸಿ ಈಗ ನಾವೆಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ
ಸಂಜೆ ಹೊತ್ತು ಮತ್ತು ಇನ್ನೊಂದು ಸತಿ ದೇವ್ರ ದರ್ಶನ ಮುಗಿಸ್ಕೊಂಡು ರಾತ್ರಿ ನಾವು ಇಲ್ಲೇ ಸ್ಟೇ ಮಾಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ರೂಮ್ ಆ ಥರ ಯಾವುದೂ ಇರೋದಿಲ್ಲ, ಇಲ್ಲಿ ಓಪನ್ ಪ್ಲೇಸು. ಹಾಗಾಗಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ಇಲ್ಲಿ ದೇವಸ್ಥಾನದಲ್ಲಿ ಒಂದಿನ ಇಲ್ಲೇ ಮಲ್ಕೊಂಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ನಾವು ಎಲ್ಲ ಪ್ರಿಪೇರ್ ಆಗಿಯೇ ಬಂದಿದ್ವಿ. ಸೊ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಂತ ಮನೆಯಿಂದ ಸೇಫ್ಟಿಗೆ ಏನೇನು ಬೇಕೋ ಮಲ್ಕೊಳ್ಳೋಕ್ಕೆ ಟೆಂಟ್ ಹೌಸ್ ಅದನ್ನೆಲ್ಲ ತೊಗೊಂಬಂದಿದ್ವಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಈ ಥರ ಓಪನ್ ಪ್ಲೇಸಲ್ಲಿ ಟೆಂಟ್ ಹೌಸಲ್ಲಿ ಮಲಗೋದು ಅವ್ರಿಗೆಲ್ಲ ತುಂಬಾ ಖುಷಿ ಆಗ್ತಿತ್ತು. ಅವ್ರಿಗೆಲ್ಲ ಇದು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಒಂಥರ ಎಕ್ಸೈಟ್ಮೆಂಟ್ ಆಗಿದ್ದರು ಅಂತ ಹೇಳ್ಬೋದು. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ನಮ್ಮ ಅಜ್ಜಿ ಬೇಸಿಗೆ ರಜದಲ್ಲಿ ನಾವು ಅಜ್ಜಿ ಊರಿಗೆಲ್ಲ ಹೋಗ್ತಾಯಿದ್ವಿ. ಅವಾಗೆಲ್ಲ ನೆನಪು, ನಾವೆಲ್ಲ ಹೊರಗಡೆ ಮಾಡಿ ಮೇಲೆ ಎಲ್ಲ ಸೊಳ್ಳೆ ಪದ್ರೆ ಹಾಕ್ಕೊಂಡೆಲ್ಲ ಮಲಗ್ತಾ ಇದ್ದೆಲ್ಲ ಎಲ್ಲ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾಯಿತ್ತು. ಸೊ ತುಂಬ ಚೆನ್ನಾಗಿತ್ತು, ಮೆಮೊರೇಬಲ್ ಅಂತ ಹೇಳ್ಬೋದು. ಸೊ ಎಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರಿನೆಲ್ಲ ಒಂಥರ ರೀಕಾಲ್ ಆದಂಗೆ ಆಗಿತ್ತು ಅಂತ ಹೇಳ್ಬೋದು. ರಾತ್ರಿ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಇನ್ನೊಂದು ಸತಿ ದೇವಿ ದರ್ಶನ ಮಾಡಿಕೊಂಡು ಎಲ್ಲರೂ ಹೊರಡೋಣ ಅಂತ ಹೋಗ್ತಾಯಿದ್ವಿ. ಇಲ್ಲಿ ಪರಶುರಾಮ ಮತ್ತು ರೇಣುಕಾ ಯಲ್ಲಮ್ಮ, ನಾವು ಚಿಕ್ಕವರಿರ್ಬೇಕಾದ್ರೆ ಬಂದಾಗ ಇಲ್ಲಿ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ ಈ ದೇವಸ್ಥಾನ. ಸೊ ಚಿಕ್ಕದಾಗಿತ್ತು. ಈಗೆಲ್ಲ ತುಂಬ ಡೆವಲಪ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ದೇವಸ್ಥಾನ ಕಟ್ಸಿದ್ದಾರೆ ಅಂತ ಹೇಳ್ಬೋದು. ವರ್ಷ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ದೇವಸ್ಥಾನವೂ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳ್ಬೋದು. ತುಂಬಾ ಊರಿಂದ ಜನಗಳು ಬರ್ತಾರೆ, ತುಂಬಾ ನಂಬಿಕೆ ಇದೆ ಅಂತ ಹೇಳ್ಬೋದು. ದೇವರು ನಮ್ಮ ಒಂದು ಚಿಕ್ಕ ವಯಸ್ಸಿಂದನೂ ನಮ್ಮ ಅಜ್ಜಿ ತಾತ ನಮ್ಮ ಪೂರ್ವಜರೆಲ್ಲ ಈ ದೇವರಿಗೆ ತುಂಬಾ ನಡ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ವಿ. ಪ್ರತಿ ವರ್ಷ ಜಾತ್ರೆ ಟೈಮಲ್ಲಿ ನಮ್ಮ ಫ್ಯಾಮಿಲಿಯಿಂದ ಬಂದು ದೇವ್ರಿಗೆ ಕಾಯಿ ಸಕ್ಕರೆ ಕೊಟ್ಟು ಪ್ರತಿ ವರ್ಷ ನಾವು ದರ್ಶನ ಮಾಡಿಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಈ ವರ್ಷವೂ ಎಲ್ಲರೂ ಒಟ್ಟಿಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಒಂಥರ ಖುಷಿ ಆಯಿತು. ಇಲ್ಲಿ ನೋಡ್ಬೋದು ಹೊರಗಡೆ ನೀವು ದೇವ್ರಿಗೆ ಕಾಯೆಲ್ಲ ಕಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಏನಾದರೂ ಹರಕೆ ಇದ್ದರೆ ಸೊ ಆ ಹರಕೆನ ಬೇಡಿಕೊಂಡು ಇಲ್ಲಿ ಮರಕ್ಕೆ ಕಾಯಿ ಕಟ್ಟಿ ಹರಕೆ ತೀರಿದ ನಂತರ ಅದನ್ನು ಬಿಚ್ತಾರೆ. ಸೊ ನಾವು ದೇವ್ರ ಪ್ರಸಾದ ಎಲ್ಲ ತೊಗೊಂಡು ದೇವ್ರ ಭಂಡಾರ ಎಲ್ಲ ತೊಗೊಂಡು ನಾವಿವಾಗ ಹೊರಡ್ತಾ ಇದ್ದೀವಿ. ಜಾತ್ರೆ ಟೈಮಲ್ಲಿ ಬಂದರೆ ನಮಗೆ ನೆಮ್ಮದಿಯಾಗಿ ದೇವ್ರ ದರ್ಶನ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಜಾತ್ರೆ ಟೈಮಲ್ಲಿ ತುಂಬಾ ಕ್ರೌಡ್ ಇರುತ್ತೆ, ತುಂಬ ಹಳ್ಳಿಗಳಿಂದ ಜನ ಸೇರಿರ್ತಾರೆ. ಜಾತ್ರೆ ಟೈಮಲ್ಲಿ ತೇರು ಎಳೆಯೋದ್ರಿಂದ ನುಗ್ಲಾಗುತ್ತೆ. ನಾವು ಸಣ್ಣ ಮಕ್ಕಳನ್ನ ಕರ್ಕೊಂಡು ಆ ಜಾತ್ರೆ ಒಳಗಡೆ ದೇವಿ ದರ್ಶನ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಹಾಗಾಗಿ ನಾವು ಒಂದು ವಾರ ಮುಂಚೆನೇ ಬಂದು ದೇವಿ ದರ್ಶನ ಮುಗಿಸ್ಕೊಂಡ್ವಿ. ಇದು ದೇವಿ ಯಲ್ಲಮ್ಮನ ತೇರು ಅಂತ ಹೇಳ್ಬೋದು. ಇನ್ನೊಂದು ವಾರದಲ್ಲಿ ಯಲ್ಲಮ್ಮನ ಜಾತ್ರೆ ನಡೆಯೋದ್ರಿಂದ ತೇರನ್ನ ಹೊರಗಡೆ ಇಟ್ಟಿದ್ದಾರೆ. ಸೊ ಎಲ್ಲ ರೆಡಿ ಮಾಡಿ ಹೊರಗಡೆ ಇಟ್ಟಿದ್ದಾರೆ. ನಾವು ತೇರನ್ನ ದರ್ಶನ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್.